ಮಹಾಕುಂಭದ ಸಮಯದಲ್ಲಿ ನಾಗಸಾಧುಗಳು ಆಕರ್ಷಣೆಯ ಕೇಂದ್ರವಾಗಿದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯ ನಾಗಸಾಧುಗಳು ಕಂಡುಬರ್ತಾರೆ. ಆದರೆ ಮಹಾಕುಂಭದ ನಂತರ ಈ ನಾಗಸಾಧುಗಳು ಎಲ್ಲಿಯೂ ಕಂಡುಬರೋದಿಲ್ಲ. ಇದಾದ ನಂತರ ಅವರು ಎಲ್ಲಿ ಕಣ್ಮರೆಯಾಗ್ತಾರೆ ಅನ್ನೋದು ನಿಮಗೆ ಗೊತ್ತಾ? ವಿಶೇಷ ಅಂದ್ರೆ ಲಕ್ಷಾಂತರ ನಾಗಸಾಧುಗಳು ಯಾವುದೇ ವಾಹನವನ್ನ ಬಳಸದೆ ಮತ್ತು ಜನರ ಕಣ್ಣಿಗೆ ಬೀಳದೆ ಈ ಮಹಾಕುಂಭವನ್ನ ತಲುಪ್ತಾರೆ. ಅವರು ಹಿಮಾಲಯದಲ್ಲಿ ವಾಸಿಸ್ತಾರೆ ಮತ್ತು ಕುಂಭಮೇಳದ ಸಮಯದಲ್ಲಿ ಮಾತ್ರ ಸಾಮಾನ್ಯ ಜನರಲ್ಲಿ ಕಾಣಿಸಿಕೊಳ್ತಾರೆ ಎಂದು ನಂಬಲಾಗಿದೆ. ಇನ್ನು ನಾಗಸಾಧುಗಳು ಹೆಚ್ಚಾಗಿ ತ್ರಿಶೂಲಗಳನ್ನ ಹೊತ್ತುಕೊಂಡು ತಮ್ಮ ದೇಹವನ್ನ ಬೂದಿಯಿಂದ ಮುಚ್ಚಿಕೊಳ್ತಾರೆ. ಅವರು ರುದ್ರಾಕ್ಷಿ ಮಣಿಗಳು ಮತ್ತು ಪ್ರಾಣಿಗಳ ಚರ್ಮದಿಂದ ಮಾಡಿದ ಬಟ್ಟೆಗಳನ್ನ ಧರಿಸ್ತಾರೆ. ಇನ್ನು ಕುಂಭಮೇಳದಲ್ಲಿ ಮೊದಲು ಸ್ನಾನ ಮಾಡುವ ಹಕ್ಕು ಅವರಿಗಿದೆ. ಅದಾದ ನಂತರ ಉಳಿದ ಭಕ್ತರಿಗೆ ಸ್ನಾನ ಮಾಡಲು ಅವಕಾಶ ಇರುತ್ತದೆ. ಆದರೆ ಈ ಮಹಾಕುಂಭದ ನಂತರ ಎಲ್ಲರೂ ತಮ್ಮ ನಿಗೂಢ ಲೋಕಗಳಿಗೆ ಮರಳುತ್ತಾರೆ. ಕುಂಭದ ನಂತರ ಅನೇಕ ನಾಗಸಾಧುಗಳು ಹಿಮಾಲಯ ಮತ್ತು ಇತರೆ ಏಕಾಂತ ಸ್ಥಳಗಳಿಗೆ ತೆರಳುತ್ತಾರೆ. ಅಲ್ಲಿ ಅವರು ಕಠಿಣ ತಪಸ್ಸು ಮಾಡ್ತಾರೆ ಮತ್ತು ಹಣ್ಣು ತರಕಾರಿಗಳನ್ನ ತಿಂದು ಜೀವನ ಸಾಗಿಸ್ತಾರೆ. ಅವರ ತಪಸ್ವಿ ಜೀವನ ಶೈಲಿಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮಜ್ಞಾನವನ್ನ ಪಡೆಯುವುದು.